ನಿಮಗೆಲ್ಲ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ನೀವು ಫೋನ್ನಲ್ಲಿ ಚಾಟ್ GPT ಅಥವಾ ಯಾವುದೋ AI ಆ್ಯಪ್ ಓಪನ್ ಮಾಡಿ ಒಂದು ಪ್ರಶ್ನೆ ಕೇಳ್ತೀರಿ, ಉತ್ತರ 2 ಸೆಕೆಂಡಲ್ಲಿ ಬರುತ್ತೆ. ಫ್ರೀ ಅನಿಸುತ್ತೆ, ಎಷ್ಟು ಈಸಿ ಅನಿಸುತ್ತೆ ಅಲ್ವಾ? This content is for educational purposes only and not financial advice any stocks. Consult a professional and invest at your own risk. ಆದರೆ ಆ 2 ಸೆಕೆಂಡಲ್ಲಿ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್, ಅದರಲ್ಲಿ ಸಾವಿರಾರು ಸರ್ವರ್ಗಳು, ಅವುಗಳಿಗೆ ಒಂದು ಸಣ್ಣ ಪಟ್ಟಣಕ್ಕೆ ಬೇಕಾಗುವಷ್ಟು ಕರೆಂಟ್ ಖರ್ಚಾಗ್ತಿದೆ. ಇದು ಎಕ್ಸಾಗರೇಷನ್ ಅಲ್ಲ, ಇದು ನಿಜ. ಒಂದು ನಾರ್ಮಲ್ ಗೂಗಲ್ ಸರ್ಚ್ಗೆ ಎಷ್ಟು ಎಲೆಕ್ಟ್ರಿಸಿಟಿ ಬೇಕು ಗೊತ್ತಾ? ಸುಮಾರು 0.3 ವ್ಯಾಟ್ ಅವರ್ಸ್. ಆದರೆ ಒಂದು AI ಕ್ವೆರಿಗೆ ಅದೇ ಪ್ರಶ್ನೆ ಅಷ್ಟೇ ಸೆಕೆಂಡ್ಗಳಲ್ಲಿ ಉತ್ತರ, ಬಟ್ ಆಲ್ಮೋಸ್ಟ್ 10 ಪಟ್ಟು ಜಾಸ್ತಿ ಕರೆಂಟ್ ಬೇಕಾಗುತ್ತೆ. ಈಗ ಇದನ್ನು ಬಿಲಿಯನ್ ಗಟ್ಟಲೆ ಜನ ಪ್ರತಿದಿನ ಪ್ರತಿ ಗಂಟೆ ಯೂಸ್ ಮಾಡ್ತಿದ್ರೆ ಏನಾಗುತ್ತೆ? ಈ ವಿಡಿಯೋದಲ್ಲಿ ನಾವು ಮಾತಾಡೋದು AI ಎಂಬ ಟೆಕ್ನಾಲಜಿ ಸ್ಟೋರಿ ಬಗ್ಗೆ ಅಲ್ಲ, ಒಂದು ಎನರ್ಜಿ ಸ್ಟೋರಿ ಬಗ್ಗೆ. ಆ್ಯಂಡ್ ಯಾವುದೇ ಎನರ್ಜಿ ಸ್ಟೋರಿ ಒಂದು ಇನ್ವೆಸ್ಟರ್ಗೆ, ಒಂದು ಬಿಸ್ನೆಸ್ಗೆ ಮಿಸ್ ಮಾಡ್ಕೊಳ್ಳೋಕ್ಕೆ ಆಗದಿರೋ ಅಂಥ ಸ್ಟೋರಿ ಆಗಿರುತ್ತೆ. ಯಾವ ಸೆಕ್ಟರ್ಗಳಿಗೆ ಲಾಭ ಆಗ್ತಿದೆ, ಡಿಮಾಂಡ್ ಸಪ್ಲೈ ಗ್ಯಾಪ್ ಅಂದರೆ ಏನು, ಮತ್ತು ಭಾರತದಲ್ಲಿ ಇದು ಎಲ್ಲಿ ಅವಕಾಶ ಸೃಷ್ಟಿಸುತ್ತೆ, ಎಲ್ಲ ಸಿಂಪಲ್ ಆಗಿ ಸೆಕ್ಟರ್ ಮಟ್ಟದಲ್ಲಿ ನೋಡೋಣ. ಯಾಕಂದರೆ ಯಾವ ಸ್ಟಾಕ್ ಖರೀದಿಸಬೇಕು ಅನ್ನೋದು ನಿಮ್ಮ ಸ್ವಂತ ಹೋಮ್ವರ್ಕ್. ನಾನು ಕೊಡೋದು ಒಂದು ರೋಡ್ ಮ್ಯಾಪ್. ನಾನಿಲ್ಲಿ ನಿಮ್ಮ ವಿಷಯ ಅರ್ಥ ಮಾಡ್ಕೊಳ್ಳೋ ಪೊಟೆನ್ಷಿಯಲ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಯಾವುದಾದ್ರೂ ಸ್ಟಾಕ್ ಟಿಪ್ಸ್ ಸಿಗುತ್ತೆ ಅಂತ ಬಂದಿದ್ರೆ ವಿಡಿಯೋನ ನೀವು ಈಗಲೇ ಸ್ಕಿಪ್ ಮಾಡ್ಬೋದು. ಲೆಟ್ಸ್ ಗೆಟ್ ಇನ್ ಟು ಇಟ್. ಮೊದಲು ಒಂದು ಬೇಸಿಕ್ ಪ್ರಶ್ನೆ ಕ್ಲಿಯರ್ ಮಾಡ್ಕೊಳ್ಳೋಣ. AIಗೆ ಯಾಕೆ ಇಷ್ಟು ಕರೆಂಟ್ ಬೇಕು? ನೀವೊಂದು ದೊಡ್ಡ ಲೈಬ್ರರಿಗೆ ಹೋಗಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿರೋ ಲೈಬ್ರೇರಿಯನ್ ಎಲ್ಲ ಪುಸ್ತಕಗಳನ್ನು ಓದಿದ್ದಾನೆ, ಅವನಿಗೆ ಎಲ್ಲ ವಿಷಯ ಗೊತ್ತು ಅಂತ ಅಂದ್ಕೊಳ್ಳಿ. ನೀವು ಹೋಗಿ ಒಂದು ಪುಸ್ತಕ ಕೊಡಿ ಅಂದರೆ ಯಾವ ಪುಸ್ತಕ ಬೇಕು ಅಂತ ಅವನಿಗೆ ಹೇಗೆ ಗೊತ್ತಾಗುತ್ತೆ? ಆದರೆ ಅದೇ ನೀವು ಡೈನೋಸಾರ್ ಬಗ್ಗೆ 10 ವರ್ಷದ ಮಕ್ಕಳಿಗೆ ಅರ್ಥ ಆಗುವ ಕನ್ನಡ ಪುಸ್ತಕ ಬೇಕು ಅಂದರೆ ಅವನು ನಿಮಗೆ ಸರಿಯಾದ ಪುಸ್ತಕವನ್ನು ಕೊಡ್ತಾನೆ. ಏನು ಬೇಕು ಪ್ರಶ್ನೆ, ಅದಕ್ಕೆ ಉತ್ತರ ಪುಸ್ತಕ. ವಿಷಯ ಡೈನೋಸಾರ್. ಯಾರಿಗೆ? 10 ವರ್ಷದ ಮಗುಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುವಷ್ಟು. ಹಾಗೆ ಭಾಷೆ ಕನ್ನಡ. ಇದಿಷ್ಟು ಕ್ಲಿಯರ್ ಆಗುತ್ತೆ. ಮೊದಲು ಮನಸ್ಸಿನಲ್ಲೇ ಆ ಲೈಬ್ರೇರಿಯನ್ ನಿಮ್ಮ ಪ್ರಶ್ನೆಯನ್ನು ಸಣ್ಣ ಸಣ್ಣ ಭಾಗಗಳಾಗಿ ಒಡೆತಾನೆ. ಆ 4 ವಿಷಯಗಳನ್ನು ಅರ್ಥ ಮಾಡಿಕೊಂಡ ನಂತರ ಅವನು ಸರಿಯಾದ ಪುಸ್ತಕವನ್ನು ಹುಡುಕಿ ನಿಮಗೆ ಕೊಡ್ತಾನೆ. ಇನ್ನು AIಗೆ ಯಾಕೆ ಹೆಚ್ಚು ಪವರ್ ಬೇಕಾಗುತ್ತೆ ಅಂದರೆ ಅದಕ್ಕೆ ಕಾರಣವೂ ಇದೇನೆ. ಆ ಲೈಬ್ರೇರಿಯನ್ಗೆ ಕ್ವಶನ್ ಕೇಳಿದ್ದೀರಾ, 10 ವರ್ಷದ ಮಕ್ಕಳಿಗೆ ಡೈನೋಸಾರ್ ಬಗ್ಗೆ ಕನ್ನಡ ಪುಸ್ತಕ ಬೇಕು. ಲೈಬ್ರೇರಿಯನ್ ಸುಮ್ಮನೆ ಪುಸ್ತಕ ತೆಗೆದು ಕೊಡೋದಿಲ್ಲ. ಅವನು ಏನು ಮಾಡ್ತಾನೆ? ಮೊದಲು ನಿಮ್ಮ ಮಾತು ಅರ್ಥ ಮಾಡ್ಕೊಳ್ತಾನೆ, ನಂತರ ಲಕ್ಷಾಂತರ ಪುಸ್ತಕಗಳಲ್ಲಿ ಹುಡುಕ್ತಾನೆ, ಯಾವುದು ಸರಿಯಾಗಿರುತ್ತದೆ ಎಂದು ಹಲವು ಪುಸ್ತಕಗಳನ್ನು ಹೋಲಿಸ್ತಾನೆ, ಕೊನೆಗೆ ಅತ್ಯುತ್ತಮ ಪುಸ್ತಕವನ್ನು ಆಯ್ಕೆ ಮಾಡಿ ನಿಮಗೆ ಕೊಡ್ತಾನೆ. ಈ ಎಲ್ಲ ಕೆಲಸ ಕೆಲವೇ ಸೆಕೆಂಡ್ಗಳಲ್ಲಾಗುತ್ತೆ. AI ಕೂಡ ಇದೇ ರೀತಿ. ಆದರೆ AI ಲೈಬ್ರರಿಯಲ್ಲಿ 1000 ಪುಸ್ತಕಗಳಿಲ್ಲ, ಬಿಲಿಯನ್ ಗಟ್ಟಲೆ ಮಾಹಿತಿಗಳಿರುತ್ತವೆ. ಪ್ರತಿ ಕ್ವೈರಿ ಬಂದಾಗ AI ಒಳಗೆ ಸಾವಿರಾರು ಗಣಿತದ ಲೆಕ್ಕಾಚಾರಗಳು ಒಂದೇ ಸಮಯದಲ್ಲಿ ನಡೆಯುತ್ತೆ. ಆ ಲೆಕ್ಕಾಚಾರಗಳನ್ನು ಮಾಡಲು ಸಾವಿರಾರು ಶಕ್ತಿಶಾಲಿ ಚಿಪ್ಗಳು ಅಂದರೆ GPUಗಳು ಒಟ್ಟಿಗೆ ಕೆಲಸ ಮಾಡಬೇಕಾಗತ್ತೆ. ಮೋರ್ ಚಿಪ್ಸ್ ಈಕ್ವಲ್ಸ್ ಮೋರ್ ಪ್ರೊಸೆಸಿಂಗ್ ಪವರ್, ಮೋರ್ ಪವರ್ ಈಕ್ವಲ್ಸ್ ಫಾಸ್ಟ್ ರಿಸಲ್ಟ್ಸ್. ಅದಕ್ಕೆ AI ಹೆಚ್ಚು ವಿದ್ಯುತ್ ಬಳಸುತ್ತೆ. ಒಂದು ಸಾಲಿನಲ್ಲಿ ಹೇಳಿದ್ರೆ AI ಉತ್ತರವನ್ನು ಹುಡುಕೋದಕ್ಕಿಂತ ಬಿಲಿಯನ್ ಗಟ್ಟಲೆ ಸಾಧ್ಯತೆಗಳನ್ನು ಲೆಕ್ಕ ಹಾಕಿ ಅತ್ಯುತ್ತಮ ಉತ್ತರನ ರಚಿಸುತ್ತದೆ. ಈ ಯೂಜ್ ಕ್ಯಾಲ್ಕುಲೇಷನ್ಸ್ ಹೆಚ್ಚು ಪವರ್ ಬಳಸೋಕ್ಕೆ ಕಾರಣ. ಈ GPUಗಳು ಇರೋ ಬೃಹತ್ ಕಟ್ಟಡವನ್ನು ಡೇಟಾ ಸೆಂಟರ್ ಅಂತ ನಾವು ಕರಿತೀವಿ. ಇದನ್ನು ಒಂದು ಫ್ಯಾಕ್ಟ್ರಿ ಅಂತ ಯೋಚನೆ ಮಾಡಿ. ಆದರೆ ಇದು ಕಾರ್ ಅಥವಾ ಸ್ಟೀಲ್ ಉತ್ಪಾದನೆ ಮಾಡೋದಿಲ್ಲ, ಇದು AI ಆನ್ಸರ್ಸ್ನ ಉತ್ಪಾದನೆ ಮಾಡುತ್ತೆ. ಇಲ್ಲಿ ರಾ ಪ್ರಾಡಕ್ಟ್ಸ್ ಏನಂದರೆ ಸ್ಟೋರೇಜ್ ಆ್ಯಂಡ್ ಪ್ರೊಸೆಸಿಂಗ್ ಕೆಪಾಸಿಟಿ. ಯಾವುದೇ ಫ್ಯಾಕ್ಟ್ರಿಗೆ ಹೇಗೆ ಕರೆಂಟ್ ಬೇಕೋ ಹಾಗೆ AI ಫ್ಯಾಕ್ಟ್ರಿಗೂ ಕರೆಂಟ್ ಬೇಕು. ಆದರೆ ಅದರ ಪ್ರಮಾಣ ಎಷ್ಟು ಗೊತ್ತಾ? ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಪ್ರಕಾರ ಒಂದು ಸಾಧಾರಣ ಡೇಟಾ ಸೆಂಟರ್ ಸುಮಾರು 1,00,000 ಮನೆಗಳಿಗೆ ಬೇಕಾಗುವಷ್ಟು ಕರೆಂಟ್ ಬಳಸುತ್ತೆ. ಮತ್ತು ಈಗ ಕಟ್ತಾ ಇರುವಂಥ ಹೊಸ ನೆಕ್ಸ್ಟ್ ಜನ್ರೇಷನ್ ಡೇಟಾ ಸೆಂಟರ್ಸ್ ಏನಿದ್ದಾವೆ ಅವು ಇದಕ್ಕಿಂತ 20 ಪಟ್ಟು ಜಾಸ್ತಿ ಪವರ್ ಬಳಸ್ತವೆ. ಒಂದು ಡೇಟಾ ಸೆಂಟರ್ ಒಂದು ಅಲ್ಯೂಮಿನಿಯಂ ಸ್ಮೆಲ್ಟರ್ ಅಂದರೆ ಅಲ್ಯೂಮಿನಿಯಂ ಕಾರ್ಖಾನೆಗೆ ಸಮನಾಗಿ ಕರೆಂಟ್ ಬಳಸುತ್ತೆ ಅಂತ ಅನಲಿಸ್ಟ್ ಹೇಳ್ತಾರೆ. ಒಂದು ಹೆವಿ ಇಂಡಸ್ಟ್ರಿಗೆ ಎಷ್ಟು ಕರೆಂಟ್ ಬೇಕೋ ಅಷ್ಟೇ ಒಂದು ಡೇಟಾ ಸೆಂಟರ್ಗೂ ಕೂಡ ಬೇಕು. ಇದನ್ನು ಒಮ್ಮೆ ಅರ್ಥ ಮಾಡಿಕೊಂಡ್ರೆ ಮುಂದಿನ ಸ್ಟೋರಿ ಸಿಂಪಲ್ ಆಗ್ತಾ ಹೋಗುತ್ತೆ. ಯಾಕಂದರೆ AI ಎಂಬ ಸಾಫ್ಟ್ವೇರ್ ಸ್ಟೋರಿ ಏನಿದೆ ಈಗ ಒಂದು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಟೋರಿಯಾಗಿ ಬದಲಾಗ್ತಿದೆ. ಮತ್ತು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಪವರ್ ಪ್ಲಾಂಟ್, ಗ್ರಿಡ್, ಬ್ಯಾಟ್ರಿ,
ಚಿಪ್ ಫ್ಯಾಕ್ಟ್ರಿ. ಇಲ್ಲಿಂದ ಶುರುವಾಗುತ್ತೆ ನಿಜವಾದ ಅವಕಾಶ ಮತ್ತು ರಿಸ್ಕ್ ಎರಡು. ಸರಿ, ಈಗ ನಂಬರ್ಗಳಿಗೆ ಹೋಗೋಣ. ಆದರೆ ಇದೊಂದು ಬೋರಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್ ಅಲ್ಲ. ಪ್ರತಿ ನಂಬರ್ಗೂ ಒಂದು ಕಂಟೆಕ್ಸ್ಟ್ ಕೊಡ್ತೀವಿ. 2024ರಲ್ಲಿ ಪ್ರಪಂಚದ ಎಲ್ಲ ಡೇಟಾ ಸೆಂಟರ್ಸ್ ಒಟ್ಟಿಗೆ ಸುಮಾರು 415 ಟೆರಾವ್ಯಾಟ್ಸ್ ಅವರ್ ಕರೆಂಟ್ ಬಳಸಿದಾಗ ಇದು ಪ್ರಪಂಚದ ಒಟ್ಟು ಎಲೆಕ್ಟ್ರಿಸಿಟಿ ಬಳಕೆಯ ಸುಮಾರು 1.5% ಇದೆ. ಇದು ಸಣ್ಣ ನಂಬರ್ ಅಂತ ಅನ್ಸುತ್ತೆ ಅಲ್ವಾ? ಆದರೆ ಇಲ್ಲೇ ಟ್ವಿಸ್ಟ್ ಇರೋದು. IEA ಪ್ರಕಾರ ಈ ಬಳಕೆ ವರ್ಷಕ್ಕೆ 12% ರೇಟ್ನಲ್ಲಿ ಗ್ರೋ ಆಗ್ತಿದೆ. ಇದು ಪ್ರಪಂಚದ ಒಟ್ಟು ಎಲೆಕ್ಟ್ರಿಸಿಟಿ ಬೆಳವಣಿಗೆಗಿಂತ 4 ಪಟ್ಟು ಜಾಸ್ತಿ ವೇಗವಾಗಿದೆ. 2030ರೊಳಗೇನೆ ಇದು ಡಬಲ್ ಆಗಿ ಅಂದರೆ ಸುಮಾರು 945 ಟೆರಾವ್ಯಾಟ್ ಅವರ್ ತಲುಪುತ್ತೆ ಅಂತ IEA ಅಂದಾಜು ಮಾಡ್ತಿದೆ. ಗೋಲ್ಡ್ಮನ್ ಸಾಚಸ್ ಲೆಕ್ಕಾಚಾರ ಇನ್ನೂ ಜಾಸ್ತಿ ಇದೆ. 2023ರ ಲೆವೆಲ್ಗಿಂತ 165% ಗ್ರೋತ್ ಅಂತ ಅವರು ಅಂದಾಜು ಮಾಡ್ತಿದ್ದಾರೆ. ಇದನ್ನು ಒಂದು ಸಿಂಪಲ್ ಉದಾಹರಣೆಯಲ್ಲಿ ನೋಡೋದಾದರೆ, ಡೇಟಾ ಸೆಂಟರ್ ಒಂದು ದೇಶ ಆಗಿದ್ದರೆ ಎಲೆಕ್ಟ್ರಿಸಿಟಿ ಬಳಕೆ ವಿಷಯದಲ್ಲಿ ಅದು ಪ್ರಪಂಚದ 5ನೇ ಅತಿ ದೊಡ್ಡ ದೇಶ ಆಗಿರ್ತಿತ್ತು, ಜಪಾನ್ ಮತ್ತು ರಷ್ಯಾ ನಡುವೆ. ಒಂದು ಡಿಜಿಟಲ್ ಟೆಕ್ನಾಲಜಿ ಒಂದು ದೊಡ್ಡ ದೇಶಕ್ಕೆ ಸಮನಾದ ಕರೆಂಟ್ ಬಳಸ್ತಿದೆ ಅಂದರೆ ಇದು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಅಂತ ನೀವೇ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿ ಈ ಬೆಳವಣಿಗೆ ಆಗ್ತಿದೆ? ಅಮೆರಿಕ ಆ್ಯಂಡ್ ಚೀನಾ ಇವೆರಡೇ ದೇಶಗಳು 2030ರ ಒಳಗೆ ಆಗೋ ಬೆಳವಣಿಗೆಯ ಸುಮಾರು 80% ತೆಗೆದುಕೊಳ್ತಿದ್ದಾವೆ. ಯುರೋಪ್, ಸೌತ್ ಈಸ್ಟ್ ಏಷ್ಯಾ ಇವೆಲ್ಲ ಎರಡನೇ ಟೈರ್. ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಈ ಬಳಕೆ ಎಲ್ಲೆಲ್ಲೋ ಸಮಾನವಾಗಿ ಹಂಚಿ ಹೋಗ್ತಿಲ್ಲ. ಇದು ಕೆಲವೇ ಸಿಟಿಗಳಲ್ಲಿ ಒಗ್ಗಟ್ಟಾಗಿ ಆಗ್ತಿದೆ, ಅಂದರೆ ಕಾನ್ಸಂಟ್ರೇಟೆಡ್ ಆಗಿ ಆಗ್ತಿದೆ. ಉದಾಹರಣೆಗೆ ಐರ್ಲೆಂಡ್ನ ಡಬ್ಲಿನ್ ಸಿಟಿಯಲ್ಲಿ ಡೇಟಾ ಸೆಂಟರ್ಸ್ ಒಂದೇ ಆ ಸಿಟಿಯ ಒಟ್ಟು ಕರೆಂಟ್ ಬಳಕೆಯ 80% ಯೂಸ್ ಮಾಡ್ತಿದ್ದಾವೆ. ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ 42%. ಇದನ್ನು ಸಿಂಪಲ್ ಆಗಿ ಹೇಳಿದ್ರೆ, ಗ್ಲೋಬಲ್ ಮಟ್ಟದಲ್ಲಿ ಒಂದು ಸಣ್ಣ ಭಾಗ ಅನಿಸಿದ್ರೂ ಲೋಕಲ್ ಮಟ್ಟದಲ್ಲಿ ಇದು ದೊಡ್ಡ ಸಿಟಿಯ ಪೂರ್ತಿ ಪವರ್ ಗ್ರಿಡ್ನ ಬದಲಾಯಿಸ್ಬಿಡುತ್ತೆ. ಇದು ಒಂದು ಪಟ್ಟಣದಲ್ಲಿ ಅಂದರೆ ಒಂದು ಫ್ಯಾಕ್ಟ್ರಿ ಅಥವಾ ಆ ಪಟ್ಟಣದ ಪೂರ್ತಿ ಕರೆಂಟ್ ಬೇಡಿಕೆಯ ಅರ್ಧದಷ್ಟನ್ನು ತಿಂದಂಗಾಗ್ತಿದೆ. ಸರಿ, ಇಲ್ಲಿಗೆ ಬಂದರೆ ನಾವು ನಿಜವಾದ ಪಾಯಿಂಟ್ಗೆ ಬರ್ತೀವಿ. ಇನ್ವೆಸ್ಟರ್ಗಳಿಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಪಾಯಿಂಟ್. ಒಂದು AI ಡೇಟಾ ಸೆಂಟರ್ ಭೂಮಿ ತಗೊಂಡು ಕಟ್ಟಡ ಕಟ್ಟಿ ಚಿಪ್ಸ್ ಹಾಕಿ ಇದನ್ನೆಲ್ಲ 2-3 ವರ್ಷಗಳಲ್ಲಿ ಮುಗಿಸ್ಬೋದು. ಟೆಕ್ ಕಂಪ್ನಿಗಳಿಗೆ ದುಡ್ಡಿನ ಕೊರತೆ ಅಂತೂ ಇಲ್ಲ. ಬಿಲಿಯನ್ ಗಟ್ಟಲೆ ಹಣ ರೆಡಿ ಇದೆ. ಆದರೆ ಆ ಕಟ್ಟಡಕ್ಕೆ ಕರೆಂಟ್ ಕೊಡೋ ಪವರ್ ಗ್ರಿಡ್, ಹೊಸ ಟ್ರಾನ್ಸ್ಮಿಷನ್ ಲೈನ್, ಹೊಸ ಸಬ್ಸ್ಟೇಷನ್ ಇದು ಮಾಡೋಕ್ಕೆ 7-13 ವರ್ಷ ಬೇಕಾಗುತ್ತೆ. ಕೆಲವು ಪ್ರಾಜೆಕ್ಟ್ಗಳಿಗೆ ಇದು ಇನ್ನೂ ಜಾಸ್ತಿ. ಇದನ್ನು ಒಂದು ಸಿಂಪಲ್ ಉದಾಹರಣೆಯಲ್ಲಿ ಹೇಳ್ತೀನಿ. ನೀವು ಒಂದು ಮನೆ ಕಟ್ಟಿದ್ರಿ, ಫೌಂಡೇಶನ್, ವಾಲ್ಸ್, ರೂಫ್ ಎಲ್ಲ ರೆಡಿ ಆಯಿತು. 6 ತಿಂಗಳಲ್ಲಿ ಎಲ್ಲ ರೆಡಿ ಮಾಡಿಬಿಟ್ರಿ. ಆದರೆ ಎಲೆಕ್ಟ್ರಿಸಿಟಿ ಬೋರ್ಡ್ ಇನ್ನೂ ಕನೆಕ್ಷನ್ ಕೊಟ್ಟಿಲ್ಲ. ಇದಕ್ಕೆ 5 ವರ್ಷ ತಗೊಳುತ್ತೆ ಅಂದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ಸೊ ಇದೇ ಪರಿಸ್ಥಿತಿ ಇಂದು ಪ್ರಪಂಚದ ಹಲವಾರು ಡೇಟಾ ಸೆಂಟರ್ಗಳಿಗೂ ಕೂಡ ಇದೆ. ಬಿಲ್ಡಿಂಗ್ ರೆಡಿ ಆದರೆ ಗ್ರಿಡ್ ಕನೆಕ್ಷನ್ಗೆ ಕ್ಯೂನಲ್ಲಿ ನಿಲ್ಲಬೇಕು. ಈ ರೆಡಿ ಹೌಸ್ ನೋ ಕರೆಂಟ್ ಗ್ಯಾಪ್ನ ಸ್ಟಡಿಗಳು ಏನು ಹೇಳ್ತಾವೆ ಗೊತ್ತಾ? IEA ಪ್ರಕಾರ ಪ್ರಪಂಚದಲ್ಲಿ ಪ್ಲಾನ್ ಆಗಿರೋ ಡೇಟಾ ಸೆಂಟರ್ ಪ್ರಾಜೆಕ್ಟ್ಗಳಲ್ಲಿ ಸುಮಾರು 20% ಪ್ರಾಜೆಕ್ಟ್ಗಳು ಗ್ರಿಡ್ ಕನೆಕ್ಷನ್ ಡಿಲೇ ಕಾರಣ ಲೇಟ್ ಆಗ್ಬೋದು. ಮತ್ತು ಗ್ರಿಡ್ ಕಟ್ಟೋಕ್ಕೆ ಬೇಕಾಗೋ ಒಂದು ಕ್ರಿಟಿಕಲ್ ಪಾರ್ಟ್ ಟ್ರಾನ್ಸ್ಫಾರ್ಮರ್. ಇದೊಂದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್. ಹೈ ವೋಲ್ಟೇಜ್ ಕರೆಂಟ್ನ ಬಳಕೆಗೆ ತಕ್ಕಂತೆ ಪರಿವರ್ತನೆ ಮಾಡೋ ಕೆಲಸ ಮಾಡುತ್ತೆ. 2020ಕ್ಕೆ ಮುಂಚೆ ಒಂದು ದೊಡ್ಡ ಟ್ರಾನ್ಸ್ಫಾರ್ಮರ್ ಆರ್ಡರ್ ಮಾಡಿದರೆ 24-30 ತಿಂಗಳಲ್ಲಿ ಡೆಲಿವರಿ ಆಗ್ತಿತ್ತು. ಈಗ ಅದು 5 ವರ್ಷಗಳ ತನಕ ಕಾಯಬೇಕಾಗಿದೆ. ಇದೇ ಈ ಒಂದೇ ಗ್ಯಾಪ್ ಈ ಪೂರ್ತಿ ಸ್ಟೋರಿಯ ಹಾರ್ಟ್. ಯಾಕಂದರೆ ಎಕನಾಮಿಕ್ಸ್ನಲ್ಲಿ ಒಂದು ಬೇಸಿಕ್ ರೂಲ್ ಇದೆ. ಡಿಮಾಂಡ್ ಫಾಸ್ಟಾಗಿ ಬೆಳೆದು ಸಪ್ಲೈ ಸ್ಲೋ ಆಗಿ ಬೆಳೆದ್ರೆ ಆ ಸ್ಲೋ ಗ್ರೋಯಿಂಗ್ ಸಪ್ಲೈಯರ್ಗಳಿಗೆ ಪ್ರೈಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಚಿಪ್ಸ್, AI ಮಾಡೆಲ್ಸ್ ಇದು ಫಾಸ್ಟ್ ಟ್ರ್ಯಾಕ್. ಆದರೆ ಪವರ್ ಪ್ಲಾಂಟ್, ಗ್ರಿಡ್, ಟ್ರಾನ್ಸ್ಫಾರ್ಮರ್ ಇದು ಸ್ಲೋ ಟ್ರ್ಯಾಕ್. ಈ ಸ್ಲೋ ಟ್ರ್ಯಾಕ್ನಲ್ಲಿ ಇರೋ ಸೆಕ್ಟರ್ಗಳಿಗೆ ಬೇಡಿಕೆ ಸಪ್ಲೈಗಿಂತ ಎಷ್ಟೋ ಜಾಸ್ತಿ ಇರೋ ಕಾರಣ ಆರ್ಡರ್ ಬುಕ್ ತುಂಬ್ತಿದೆ, ಬೆಲೆ ಏರ್ತಿದೆ. ಇದನ್ನು ಒಮ್ಮೆ ಅರ್ಥ ಮಾಡ್ಕೊಂಬಿಟ್ರೆ ನೀವು ಯಾವ ಸೆಕ್ಟರ್ಗಳಿಗೆ ಲಾಭ ಆಗ್ತಿದೆ ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಮುಂದಿನ ಸೆಗ್ಮೆಂಟಲ್ಲಿ ನಾವು ಇದನ್ನು ಡೀಪಾಗಿ ನೋಡೋಣ. ಈಗ ನಾವು ಈ ಸ್ಟೋರಿಯ ಮುಖ್ಯ ಭಾಗಕ್ಕೆ ಬಂದಿದ್ದೀವಿ. ಯಾವ ಸೆಕ್ಟರ್ಗಳಿಗೆ ಈ ಬೂಮ್ನ ಲಾಭ ಸಿಗುತ್ತೆ? ಒಂದು ಕ್ಲಾರಿಫಿಕೇಷನ್ ಮುಂಚೆನೇ ಕೊಡ್ತೀನಿ. ನಾನು ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಹೆಸರು ತೊಗೊಳ್ಳಲ್ಲ. ಯಾಕಂದರೆ ಸ್ಟಾಕ್ಸ್ ಬದಲಾಗ್ತವೆ, ಬೆಲೆ ಚೇಂಜ್ ಆಗುತ್ತೆ, ಫಂಡಮೆಂಟಲ್ಸ್ ಬದಲಾಗುತ್ತೆ. ಆದರೆ ಸೆಕ್ಟರ್ಗಳು ಇವು ಸ್ಟ್ರಕ್ಚರಲ್ ಆಗಿರುತ್ತೆ. ಒಂದು ಸೆಕ್ಟರ್ ಅರ್ಥ ಆದರೆ ಆ ಸೆಕ್ಟರ್ನಲ್ಲಿ ಯಾವ ಕಂಪನಿ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿದೆ ಅಂತ ನಿಮ್ಮ ಸ್ವಂತ ರಿಸರ್ಚ್ನಲ್ಲಿ ನೀವೇ ಕಂಡುಕೊಳ್ಬೋದು. ಮೊದಲ ಸೆಕ್ಟರ್ ಯಾರು ಕರೆಂಟ್ ಉತ್ಪಾದನೆ ಮಾಡ್ತಾರೋ ಅವರು. ಇದು ಗ್ಯಾಸ್ ಪ್ಲಾಂಟ್ಗಳಿರ್ಬೋದು, ನ್ಯೂಕ್ಲಿಯರ್ ಪ್ಲಾಂಟ್ಗಳಿರ್ಬೋದು ಅಥವಾ ರಿನ್ಯೂವಬಲ್ ಪ್ಲಾಂಟ್ಗಳಿರ್ಬೋದು. ಯಾಕೆ ಲಾಭ ಆಗುತ್ತೆ?
ಯಾಕಂದರೆ ಟೆಕ್ ಕಂಪ್ನಿಗಳಿಗೆ ಗ್ಯಾರಂಟಿ ಕರೆಂಟ್ ಬೇಕು, ಅಂದರೆ 24 ಗಂಟೆ ಯಾವುದೇ ಬ್ರೇಕ್ ಇಲ್ಲದೆ ಕರೆಂಟ್ ಬೇಕು. ಇದಕ್ಕೆ ಅವರು ಪವರ್ ಕಂಪ್ನಿಗಳ ಜೊತೆ 20 ವರ್ಷದ ಲಾಂಗ್ ಟರ್ಮ್ ಒಪ್ಪಂದ ಮಾಡ್ಕೊಳ್ತಾರೆ, ಅಂದರೆ ಪವರ್ ಪರ್ಚೇಸ್ ಅಗ್ರಿಮೆಂಟ್. ಇದು ಪವರ್ ಕಂಪ್ನಿಗಳಿಗೆ ಗ್ಯಾರಂಟಿ ಆದಾಯ ಕೊಡುತ್ತೆ. ಒಂದು ಲ್ಯಾಂಡ್ ಲಾರ್ಡ್ ಮನೆ ಬಾಡಿಗೆ ಕೊಟ್ಟು 20 ವರ್ಷದ ಒಪ್ಪಂದ ಮಾಡ್ಕೊಂಡಂಗೆ ಬಾಡಿಗೆ ಗ್ಯಾರಂಟಿಯಾಗಿ ಪ್ರತಿ ತಿಂಗಳು ಬರ್ತಾ ಇರುತ್ತೆ. ಇದು ಅತ್ಯಂತ ಸ್ಟ್ರೈಟ್ ಫಾರ್ವರ್ಡ್ ಸೆಕ್ಟರ್. ಮುಂಚೆ ಹೇಳಿದ 5 ವರ್ಷ ಕಾಯಬೇಕಾದ ಟ್ರಾನ್ಸ್ಫಾರ್ಮರ್ ನೆನಪಿದೆಯಾ? ಯಾರು ಆ ಟ್ರಾನ್ಸ್ಫಾರ್ಮರ್, ಸ್ವಿಚ್ ಗೇರ್, ಎಲೆಕ್ಟ್ರಿಕ್ ಸಿಸ್ಟಮನ್ನು ಕಂಟ್ರೋಲ್ ಮಾಡೋ ಎಕ್ವಿಪ್ಮೆಂಟ್ಸ್, ಕೇಬಲ್ ಇವುಗಳನ್ನು ಮಾಡ್ತಾರೋ ಅವರಿಗೆ ಆರ್ಡರ್ಗಳ ಸಾಲು ಜಾಸ್ತಿ ಆಗುತ್ತೆ. ಸಿಂಪಲಾಗಿ ಇನ್ನೊಂದು ಉದಾಹರಣೆ ಕೊಡೋದಾದರೆ, ನಿಮ್ಮೂರಲ್ಲಿ ಒಂದೇ ಒಂದು ಮಸಾಲೆ ಅಂಗಡಿ ಇದೆ ಅಂತ ಇಟ್ಕೊಳ್ಳಿ. ಆ ಮಸಾಲೆ ಪದಾರ್ಥಗಳ ಬೆಲೆ ಎಷ್ಟೇ ಜಾಸ್ತಿ ಆದರೂ ಅಲ್ಲಿ ತಗೊಳ್ಳೋವಂಥ ಕಸ್ಟಮರ್ಸ್ ಏನು ಕಡಿಮೆ ಆಗೋದಿಲ್ಲ, ಡಿಮಾಂಡ್ ಏನು ಕಡಿಮೆ ಆಗೋದಿಲ್ಲ. ಅದು ಗ್ಯಾರಂಟಿ ಬಿಸ್ನೆಸ್ಸು. ಗ್ರಿಡ್ ಎಕ್ವಿಪ್ಮೆಂಟ್ ಸ್ಟೋರಿ ಸ್ವಲ್ಪ ಹಾಗೇ ಇದೆ. ಬೆಲೆ ಎಷ್ಟೇ ಜಾಸ್ತಿ ಆದರೂ ಡೇಟಾ ಸೆಂಟರ್ ಕಟ್ಟೋರಿಗೆ ಇದು ಬೇಕೇ ಬೇಕು, ಯಾಕಂದರೆ ಪರ್ಯಾಯ ಇಲ್ಲ. ಸೂರ್ಯ ಮುಳುಗಿದ ಮೇಲೆ ಸೌರಶಕ್ತಿ ಸಿಗಲ್ಲ, ಗಾಳಿ ನಿಂತರೆ ವಿಂಡ್ ಎನರ್ಜಿ ಸಿಗಲ್ಲ. ಆದರೆ AI ಡೇಟಾ ಸೆಂಟರ್ಗೆ 24 ಗಂಟೆ 7 ದಿನ ಕರೆಂಟ್ ಬೇಕು. ಈ ಗ್ಯಾಪ್ನ ಫಿಲ್ ಮಾಡೋದು ಬ್ಯಾಟ್ರಿ ಸ್ಟೋರೇಜು. ಒಂದು ಮನೆಯಲ್ಲಿ ಇನ್ವರ್ಟರ್ ಬ್ಯಾಟ್ರಿ ಇಟ್ಕೊಂಡಂಗೆ ಹಗಲು ಚಾರ್ಜ್ ಆಗಿ ಕರೆಂಟ್ ಹೋದಾಗ ಬಳಸೋದು ಅದೇ ಕಾನ್ಸೆಪ್ಟು. ಆದರೆ ಸಾವಿರಾರು ಪಟ್ಟು ದೊಡ್ಡ ಸ್ಕೇಲ್ನಲ್ಲಿ ಬೇಕು. ಯುರೋಪ್ನಲ್ಲಿ ಈ ಬ್ಯಾಟ್ರಿ ಸ್ಟೋರೇಜ್ ಮಾರ್ಕೆಟ್ 2030 ಸುಮಾರು 3 ಪಟ್ಟು ಬೆಳೆಯುತ್ತೆ ಅಂತ ಇಂಡಸ್ಟ್ರಿ ರಿಪೋರ್ಟ್ಗಳು ಹೇಳ್ತಿವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಬ್ಯಾಕ್ ಸ್ಟೋರಿ ಇದೆ. ಒಂದು ಕಾಲದಲ್ಲಿ ನ್ಯೂಕ್ಲಿಯರ್ ಪವರ್ ಬಗ್ಗೆ ಜಗತ್ತಿನ ಬಹಳಷ್ಟು ದೇಶಗಳಲ್ಲಿ ಹಿಂಜರಿಕೆ ಇತ್ತು. ಆದರೆ AIಗೆ ಬೇಕಾಗಿರೋದು ಗ್ಯಾರಂಟಿ, ಯಾವುದೇ ಬ್ರೇಕ್ ಇಲ್ಲದ ಆಲ್ವೇಸ್ ಆನ್ ಆಗಿರೋ ಕರೆಂಟ್. ನ್ಯೂಕ್ಲಿಯರ್ ಪವರ್ ಅದನ್ನು ಕೊಡುತ್ತೆ. ಇದು ಕಾರ್ಬನ್ ಫ್ರೀ ಸಹ. ಇದರಿಂದಲೇ ಕೆಲವು ಯುರೋಪಿಯನ್ ದೇಶಗಳು ಮತ್ತು ಭಾರತ ಸಹಿತ ನ್ಯೂಕ್ಲಿಯರ್ ಸೆಕ್ಟರ್ನಲ್ಲಿ ಹೊಸ ಹೂಡಿಕೆ ಮತ್ತು ಪಾಲಿಸಿ ಬದಲಾವಣೆ ಮಾಡ್ತಿವೆ. ಒಂದು ಸತ್ಯ ಹೇಳಬೇಕು, ಇಂದಿಗೂ ಅಂದರೆ ಈವನ್ ಟುಡೇ ಡೇಟಾ ಸೆಂಟರ್ಗಳಿಗೆ ಬೇಕಾಗೋ ಕರೆಂಟ್ನಲ್ಲಿ ಸುಮಾರು 40% ಇನ್ನೂ ನ್ಯಾಚುರಲ್ ಗ್ಯಾಸ್ನಿಂದಲೇ ಬರ್ತಿದೆ, ರಿನ್ಯೂವಬಲ್ ಎನರ್ಜಿಗಿಂತ ಜಾಸ್ತಿ. ಯಾಕಂದರೆ ಗ್ಯಾಸ್ ಪ್ಲಾಂಟ್ಗಳನ್ನ ಫಾಸ್ಟಾಗಿ ಕಟ್ಬೋದು ಮತ್ತು 24 ಗಂಟೆ ರನ್ ಆಗುತ್ತೆ. ಇದರಿಂದ ಗ್ಯಾಸ್ ಟರ್ಬೈನ್ ತಯಾರಿಸೋ ಸೆಕ್ಟರ್ಗೂ ಕೂಡ ಇದು ಒಂದು ದೊಡ್ಡ ಬೂಮ್ ಎಂಬುದು ಸ್ಪಷ್ಟ ಆಗುತ್ತೆ. ಟರ್ಬೈನ್ ಬೆಲೆ 3 ವರ್ಷಗಳಲ್ಲಿ ಗಣನೀಯವಾಗಿ ಜಾಸ್ತಿ ಆಗಿದೆ. ಇಂಡಸ್ಟ್ರಿಯಲ್ ರಿಪೋರ್ಟ್ ಇದನ್ನು ಹೇಳ್ತಾ ಇದೆ. ಇದೊಂದು ಬ್ಯಾಲೆನ್ಸ್ಡ್ ಪಾಯಿಂಟ್. AI ಬೂಮ್ ಪೂರ್ತಿ ಗ್ರೀನ್ ಅಲ್ಲ, ಇದು ಫಾಸಿಲ್ ಫ್ಯೂಯಲ್, ಕ್ಲೀನ್ ಎನರ್ಜಿ ಎರಡಕ್ಕೂ ಲಾಭ ಮಾಡ್ತಿದೆ. ಯಾಕಂದರೆ ಈಗಿನ ಬೇಡಿಕೆ ಎಷ್ಟು ದೊಡ್ಡದಂದರೆ ಎಲ್ಲ ಮೂಲಗಳಿಂದ ಕರೆಂಟ್ ಬೇಕು. ಇದು ಪವರ್ ಸೆಕ್ಟರ್ ಅಲ್ಲ, ಆದರೆ ಇದು ಪೂರ್ತಿ ಸ್ಟೋರಿಯ ಫೌಂಡೇಶನ್. AI ಕಂಪ್ಯೂಟಿಂಗ್ಗೆ GPU ಚಿಪ್ಸ್ ಬೇಕು. ಈ ಚಿಪ್ಸ್ ತಯಾರಿಸೋ, ಪ್ಯಾಕೇಜ್ ಮಾಡೋ, ಟೆಸ್ಟ್ ಮಾಡೋ ಫ್ಯಾಕ್ಟ್ರಿಗಳಿಗೆ ಇದನ್ನು OSAT, ATMP ಅಂತ ಕರೀತಾರೆ. ಎಲ್ಲಿ ನೋಡಿದರೂ ಬೇಡಿಕೆ ಜಾಸ್ತಿ ಇದೆ. ಕೊನೆಯದಾಗಿ ಯಾರು ಪವರ್ ಪ್ಲಾಂಟ್, ಡೇಟಾ ಸೆಂಟರ್, ಗ್ರಿಡ್ ಲೈನ್ಗಳನ್ನು ಡಿಸೈನ್ ಮಾಡಿ ಕಟ್ತಾರೋ ಆ EPC ಅಂದರೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್, ಕನ್ಸ್ಟ್ರಕ್ಷನ್ ಕಂಪ್ನಿಗಳಿಗೂ ಕೂಡ ಆರ್ಡರ್ ಬುಕ್ ಭಾರಿಯಾಗಿ ಜಾಸ್ತಿ ಆಗ್ತಿದೆ. ಇದೊಂದು ಪಿಕ್ಸ್ ಆ್ಯಂಡ್ ಶವಲ್ ಸೆಕ್ಟರ್. ಅಂದರೆ ಗೋಲ್ಡ್ ರಶ್ನಲ್ಲಿ ಗೋಲ್ಡ್ ಹುಡ್ಕೋರಿಗಿಂತ ಗೋಲ್ಡ್ ಹುಡುಕಲು ಬೇಕಾದಂಥ ಪಿಕಾಸಿ, ಸಲ್ಕೆ ಮಾಡೋರಿಗೆ ಗ್ಯಾರಂಟಿ ಬಿಸ್ನೆಸ್ ಇರೋ ಹಾಗೆ. ಸಂಕ್ಷಿಪ್ತವಾಗಿ ಹೇಳಿದ್ರೆ, ಪವರ್ ಜನರೇಷನ್, ಗ್ರಿಡ್ ಎಕ್ವಿಪ್ಮೆಂಟ್, ಬ್ಯಾಟ್ರಿ ಸ್ಟೋರೇಜ್, ನ್ಯೂಕ್ಲಿಯರ್, SMR, ಗ್ಯಾಸ್ ಟರ್ಬೈನ್, ಸೆಮಿಕಂಡಕ್ಟರ್, EPC ಕನ್ಸ್ಟ್ರಕ್ಷನ್, ಈ 7 ಸೆಕ್ಟರ್ಗಳು AI ಬೂಮ್ನ ಫಿಸಿಕಲ್ ಬ್ಯಾಕ್ ಬೋನ್ಗೆ ಲಾಭ ಮಾಡ್ತಿರೋಂಥ ಮುಖ್ಯ ಜಾಗಗಳು. ಈಗ ಇದನ್ನು ನಾವು ಭಾರತಕ್ಕೆ ತಂದು ನೋಡೋಣ. ಯಾಕಂದರೆ ಇದು ಕೇವಲ ಅಮೇರಿಕಾ ಅಥವಾ ಚೀನಾ ಸ್ಟೋರಿ ಅಲ್ಲ. ಭಾರತದ ಡೇಟಾ ಸೆಂಟರ್ ಕೆಪಾಸಿಟಿ ಸುಮಾರು 1.4 ಗಿಗಾವ್ಯಾಟ್ನಿಂದ 9 ಗಿಗಾವ್ಯಾಟ್ಗೆ 2030 6 ಪಟ್ಟು ಬೆಳವಣಿಗೆ ಆಗುತ್ತೆ ಅಂತ ಅಂದಾಜು ಮಾಡ್ತಿದ್ದಾರೆ. ಇದರಿಂದ ಭಾರತದ ಒಟ್ಟು ಕರೆಂಟ್ ಬಳಕೆಯ ಡೇಟಾ ಸೆಂಟರ್ಸ್ ಪಾಲು ಇಂದಿನ 1%ಗಿಂತ ಕಡಿಮೆ ಇದೆ. ಬಟ್ 2030 ಸುಮಾರು 3%ಗೆ ಹೋಗುತ್ತೆ ಅಂತ ಅಂದಾಜು ಹೇಳ್ತಿದೆ. ಭಾರತದ 5 ಮುಖ್ಯ ಡೇಟಾ ಸೆಂಟರ್ ಹಬ್ಗಳು ಅಂದರೆ ಮುಂಬೈ, ಹೈದರಾಬಾದ್, ಡೆಲ್ಲಿ NCR, ಬೆಂಗಳೂರು ಮತ್ತು ಚೆನ್ನೈ. ಮುಂಬೈ ಒಂದೇ ಭಾರತದ ಒಟ್ಟು ಕೆಪಾಸಿಟಿಯ ಸುಮಾರು ಅರ್ಧ ಭಾಗ ಹೊಂದಿದೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಭಾರತ ಪ್ರಪಂಚದ ಒಟ್ಟು ಡೇಟಾದ ಸುಮಾರು 20% ಜನರೇಟ್ ಮಾಡುತ್ತೆ. ಆದರೆ ಡೇಟಾ ಸೆಂಟರ್ ಕೆಪಾಸಿಟಿಯಲ್ಲಿ ಭಾರತದ ಪಾಲು ಕೇವಲ 3%. ಇದು ಒಂದು ದೊಡ್ಡ ಗ್ಯಾಪ್, ಮತ್ತು ಗ್ಯಾಪ್ ಫಿಲ್ ಆದರೆ ಅದನ್ನು ಫಿಲ್ ಮಾಡೋಕ್ಕೆ ಹೂಡಿಕೆ ಬರುತ್ತೆ. ಈಗ ಭಾರತದಲ್ಲಿ ಆಗ್ತಿರೋ ಬದಲಾವಣೆಗಳನ್ನು ಅದೇ 7 ಸೆಕ್ಟರ್ಗಳ ಫ್ರೇಮ್ವರ್ಕ್ನಲ್ಲಿ ನೋಡೋಣ. ಮೊದಲಿಗೆ ಗ್ರಿಡ್ ಮತ್ತು ಪವರ್ ಎಕ್ವಿಪ್ಮೆಂಟ್ ಸೆಕ್ಟರ್. ಭಾರತದ ಕೇಬಲ್, ಟ್ರಾನ್ಸ್ಫಾರ್ಮರ್, ಸ್ವಿಚ್ ಗೇರ್ ತಯಾರಿಸುವ ಕಂಪನಿಗಳ ಆರ್ಡರ್ ಬುಕ್ ವರ್ಷಕ್ಕೆ ಸುಮಾರು 30-50% ಗ್ರೋ ಆಗ್ತಿದೆ ಅಂತ ಇಂಡಸ್ಟ್ರಿ ರಿಪೋರ್ಟ್ಗಳು ಹೇಳ್ತಿದ್ದಾವೆ. ಭಾರತದ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಮುಂದಿನ ದಶಕದಲ್ಲಿ ಟ್ರಾನ್ಸ್ಮಿಷನ್ಗೆ ಲಕ್ಷಾಂತರ ಕೋಟಿ ಹೂಡಿಕೆ ಪ್ಲಾನ್ ಮಾಡಿದೆ. ಯಾಕಂದರೆ ರಾಜಸ್ಥಾನ, ಗುಜರಾತ್ನಂಥ ರಾಜ್ಯಗಳಲ್ಲಿ ಉತ್ಪಾದನೆ ಆಗುವಂಥ ರಿನ್ಯೂವಬಲ್ ಎನರ್ಜಿನ ಮಹಾರಾಷ್ಟ್ರ, ಕರ್ನಾಟಕ, ದೆಹಲಿಗೆ ತರಬೇಕು. ಇನ್ನು ಎರಡನೇದಾಗಿ ನ್ಯೂಕ್ಲಿಯರ್ ಸೆಕ್ಟರ್. ಭಾರತ ಸರ್ಕಾರ
ಖಾಸಗಿ ಕಂಪನಿಗಳಿಗೆ ನ್ಯೂಕ್ಲಿಯರ್ ಸೆಕ್ಟರ್ನಲ್ಲಿ ಮೊದಲ ಬಾರಿಗೆ ಪ್ರವೇಶ ಕೊಡ್ತಿದೆ ಹೊಸ ಪಾಲಿಸಿ ರಿಫಾರ್ಮ್ ಮೂಲಕ. ಭಾರತದ ಗುರಿ 2047ರ ಒಳಗೆ ನ್ಯೂಕ್ಲಿಯರ್ ಕೆಪಾಸಿಟಿಯನ್ನು ಈಗಿನ 8.8 ಗಿಗಾವ್ಯಾಟ್ನಿಂದ 100 ಗಿಗಾವ್ಯಾಟ್ಗೆ ಹೆಚ್ಚಿಸುವಂಥ ಪ್ಲಾನ್ ಹಾಕ್ಕೊಂಡಿದೆ. ಇದೊಂದು ಬಹುದೊಡ್ಡ ಮಲ್ಟಿ ಡಿಕೇಡ್ ಸೆಕ್ಟರ್ ಓಪನಿಂಗು. ಇನ್ನು ಮೂರನೇದಾಗಿ ಸೆಮಿಕಂಡಕ್ಟರ್ ಸೆಕ್ಟರ್. ಭಾರತದ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಗುಜರಾತ್ನ ಧೋಲೇರಾ ಮತ್ತು ಸಾನಂದ್ ಅಂಥ ಜಾಗಗಳಲ್ಲಿ ಚಿಪ್ ಫ್ಯಾಕ್ಟ್ರಿಗಳು ಬರ್ತಿವೆ. ಇದು ಚಿಪ್ ಮಾಡೋ ಫ್ಯಾಕ್ಟ್ರಿ ಮಾತ್ರ ಅಲ್ಲ, ಇದರ ಸುತ್ತಲಿನ ಎಕೋಸಿಸ್ಟಮ್ ಅಂದರೆ ಕೆಮಿಕಲ್ಸ್, ಗ್ಯಾಸ್, ಪ್ರಿಸಿಷನ್ ಎಂಜಿನಿಯರಿಂಗ್ ಕಂಪನಿಗಳಿಗೂ ಕೂಡ ಬೇಡಿಕೆ ಸೃಷ್ಟಿ ಆಗ್ತಿದೆ. ಇನ್ನು EPC ಕನ್ಸ್ಟ್ರಕ್ಷನ್ ಸೆಕ್ಟರ್. ಡೇಟಾ ಸೆಂಟರ್, ಪವರ್ ಪ್ಲಾಂಟ್ ಕಟ್ಟೋ ದೊಡ್ಡ ಎಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಕಂಪನಿಗಳು ಭಾರತದ ದೇಶೀಯ ಮತ್ತು ಗ್ಲೋಬಲ್ AI ಇನ್ಫ್ರಾಸ್ಟ್ರಕ್ಚರ್ ಬೂಮ್ನಲ್ಲಿ ಒಂದು ಮುಖ್ಯ ಪಾತ್ರ ವಹಿಸ್ತಿವೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಇಲ್ಲಿ ಒಂದು ಪ್ರಾಮಾಣಿಕ ಎಚ್ಚರಿಕೆ ಇರಲೇಬೇಕು. ಈ ಎಲ್ಲ ಸೆಕ್ಟರಲ್ಲಿ ಸ್ಟಾಕ್ ಮಾರ್ಕೆಟ್ ಈಗಾಗಲೇ ಭಾರಿ ಎಕ್ಸೈಟ್ಮೆಂಟ್ ತೋರಿಸಿದೆ. ಅನೇಕ ಅನಲಿಸ್ಟ್ಗಳು ಸ್ಪಷ್ಟವಾಗಿ ಹೇಳ್ತಿರೋದು, ಕೆಲವು ಸ್ಟಾಕ್ಗಳ ಬೆಲೆ ಅವುಗಳ ಈಗಿನ ರೆವಿನ್ಯೂಗಿಂತ ಬಹಳ ಮುಂದೆ ಓಡಿದೆ. ಅಂದರೆ AI ಥೀಮ್ನ ಕೇಳಿ ಸ್ಟಾಕ್ ಖರೀದಿಸೋದು ಬೇರೆ, ಆ ಕಂಪನಿಯ ನಿಜವಾದ ರೆವಿನ್ಯೂನಲ್ಲಿ ಎಷ್ಟು ಭಾಗ ಆ ಸೆಕ್ಟರ್ನಿಂದ ಬರ್ತಿದೆ ಅಂತ ಪರಿಶೀಲಿಸೋದು ಬೇರೆ. ಒಂದು ದೊಡ್ಡ ಎಂಜಿನಿಯರಿಂಗ್ ಕಂಪನಿ AI ಡೇಟಾ ಸೆಂಟರ್ ಪ್ರಾಜೆಕ್ಟ್ಗಳ ಜೊತೆ ಲಿಂಕ್ ಆಗಿದ್ದರೂ ಆ ಪ್ರಾಜೆಕ್ಟ್ಗಳು ಆ ಕಂಪನಿಯ ಒಟ್ಟು ರೆವಿನ್ಯೂನಲ್ಲಿ ಕೇವಲ ಒಂದು ಸಣ್ಣ ಭಾಗ ಆಗಿರ್ಬೋದು. ಇದನ್ನು ಥಮ್ಯಾಟಿಕ್ ಎಕ್ಸೈಟ್ಮೆಂಟ್ ಅಥವಾ ಆಕ್ಚುಯಲ್ ಫಂಡಮೆಂಟಲ್ಸ್ ಇವೆರಡನ್ನು ಬೇರೆ ಬೇರೆಯಾಗಿ ನೋಡೋದು ಬಹಳ ಮುಖ್ಯ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇದ್ರ ಬಗ್ಗೆ ಜಾಸ್ತಿ ಜನ ಮಾತಾಡ್ತಿಲ್ಲ, ಆದರೆ ಬಹಳ ಮುಖ್ಯವಾಗಿರುವಂಥ ಪಾಯಿಂಟು, AI ಚಿಪ್ಗಳು ಬಹಳ ಬಿಸಿ ಆಗ್ತವೆ. ಅವುಗಳನ್ನು ತಂಪಾಗಿಸೋಕ್ಕೆ ಅಂದರೆ ಲಿಕ್ವಿಡ್ ಕೂಲಿಂಗ್ ಅಂತ ಏನು ಕರೀತಾರೆ, ಅದನ್ನು ಮಾಡೋಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ. ಆದರೆ ಈಗ AI ಹಬ್ಗಳು ಅಂತ ಏನು ಕರೆಸ್ಕೊಳ್ತಿದ್ದಾವೆ, ಮುಂಬೈ, ಹೈದರಾಬಾದ್, ಬೆಂಗಳೂರು, ಚೆನ್ನೈ, ಈ ಡೇಟಾ ಸೆಂಟರ್ ಅಥವಾ AI ಹಬ್ಗಳೇ ಈಗಲೂ ನೀರಿನ ಕೊರತೆ ಎದುರಿಸ್ತಿರೋಂಥ ಸಿಟಿಗಳು. ಪವರ್ ಗ್ಯಾಪ್ನಷ್ಟೇ ಸೀರಿಯಸ್ ಆಗಿ ನೀರಿನ ಗ್ಯಾಪನ್ನು ಪಾಲಿಸಿ ಮೇಕರ್ಗಳು ಗಮನಿಸಬೇಕು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇದನ್ನು ನಾವು ಯಾಕೆ ಹೇಳ್ತಿದ್ದೀವಿ? ಯಾಕಂದರೆ ಯಾವುದೇ ಬೂಮ್ ಸ್ಟೋರಿ ಕೇಳಿದಾಗ ಕೇವಲ ಇದು ಎಷ್ಟು ಲಾಭ ತಂದು ಕೊಡುತ್ತೆ ಅಂತ ಮಾತ್ರ ಯೋಚಿಸಿದರೆ ಸಾಲೋದಿಲ್ಲ. ಇದರ ಕಾನ್ಸ್ಟ್ರೈಂಟ್ಸ್ ಏನು, ರಿಸ್ಕ್ ಏನು ಅಂತ ಸಹ ನೋಡೋದು ಒಂದು ಮೆಚ್ಯೂರ್ ಇನ್ವೆಸ್ಟರ್ ಲಕ್ಷಣ. ಇದೆಲ್ಲವನ್ನು ಸಮರೈಸ್ ಮಾಡೋದಾದರೆ, ಒಂದು AI ಎಂಬ ಟೆಕ್ನಾಲಜಿ ಒಂದು ಎನರ್ಜಿ ಸ್ಟೋರಿಯಾಗಿ ಬದಲಾಗಿದೆ. 2030ರೊಳಗೆ ಗ್ಲೋಬಲ್ ಡೇಟಾ ಸೆಂಟರ್ ಪವರ್ ಬೇಡಿಕೆ ಡಬಲ್ ಆಗೋ ಸಂಭವ ಇದೆ. 2 ಡೇಟಾ ಸೆಂಟರ್ ಕಟ್ಟೋದು ಫಾಸ್ಟ್ ಅಂದರೆ 2-3 ವರ್ಷ, ಆದರೆ ಪವರ್ ಇನ್ಫ್ರಾಸ್ಟ್ರಕ್ಚರ್ ಕಟ್ಟೋದು 7ರಿಂದ 13 ವರ್ಷದವರೆಗೂ ಕೂಡ ಟೈಮ್ ತೊಗೊಳ್ಬೋದು. ಇಲ್ಲಿ ಡಿಮಾಂಡ್ ಸಪ್ಲೈ ಗ್ಯಾಪ್ ಇದೆ. ಗ್ರಿಡ್ ಎಕ್ವಿಪ್ಮೆಂಟ್, ಬ್ಯಾಟ್ರಿ, ನ್ಯೂಕ್ಲಿಯರ್, ಗ್ಯಾಸ್ ಟರ್ಬೈನ್, ಸೆಮಿಕಂಡಕ್ಟರ್, EPC ಈ ಸೆಕ್ಟರ್ಗಳಿಗೆ ಅವಕಾಶ ಕಲ್ಪಿಸ್ಕೊಡ್ತಿದೆ. ಮೂರನೇದಾಗಿ, ಭಾರತ ಈ ಗ್ಲೋಬಲ್ ಸ್ಟೋರಿಯಲ್ಲಿ ಒಂದು ಸಣ್ಣ ಆದರೆ ಫಾಸ್ಟ್ ಗ್ರೋಯಿಂಗ್ ಪ್ಲೇಯರ್ ಆಗಿದೆ. ಗ್ರಿಡ್, ನ್ಯೂಕ್ಲಿಯರ್, ಸೆಮಿಕಂಡಕ್ಟರ್ ಎಲ್ಲ ಸೆಕ್ಟರ್ಗಳಲ್ಲೂ ಪಾಲಿಸಿ ಬದಲಾವಣೆ ಮತ್ತು ಹೂಡಿಕೆ ಈಗಾಗಲೇ ಶುರುವಾಗಿದೆ. ನಾಲ್ಕನೇದಾಗಿ, ಇದು ಬಹಳ ಮುಖ್ಯವಾದದ್ದು, ಇದೊಂದು ಥೀಮ್ ನಿಜ, ಆದರೆ ಪ್ರತಿ ಸ್ಟಾಕ್ ಆ ಥೀಮ್ಗೆ ಸಮನಾಗಿ ಲಾಭ ಪಡೆಯುತ್ತೆ ಅಂತ ಅರ್ಥ ಅಲ್ಲ. ಆ ಕಂಪನಿಯ ನಿಜವಾದ ರೆವಿನ್ಯೂ ಎಕ್ಸ್ಪೋಸರ್ ಆ್ಯಂಡ್ ಎಕ್ಸಿಕ್ಯೂಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಮಾರ್ಕೆಟ್ಸ್ ಡೋಂಟ್ ಮೇಕ್ ಯು ರಿಚ್, ಯುವರ್ ರಿಲೇಷನ್ಶಿಪ್ಸ್ ವಿತ್ ಮನಿ ಡಸ್. ಒಂದು ಬೂಮ್ ಸ್ಟೋರಿ ಕಂಡಾಗ ಎಕ್ಸೈಟ್ ಆಗೋದು ಸಹಜ, ಆದರೆ ಎಕ್ಸೈಟ್ಮೆಂಟ್ನ ಜೊತೆ ಪ್ರಶ್ನೆ ಕೇಳೋ ಶಿಸ್ತು ಅಂದರೆ ಡಿಸಿಪ್ಲಿನ್ ಇದ್ದರೆ ಮಾತ್ರ ಆ ಬೂಮ್ನಿಂದ ನಿಜವಾದ ಲಾಭ ಪಡೆಯೋಕ್ಕಾಗುತ್ತೆ. ಸೊ ಈ ಎಲ್ಲ ವಿಷಯಗಳನ್ನು ಮನಸ್ಸಲ್ಲಿಟ್ಕೊಂಡು ಈ ಸೆಕ್ಟರ್ಗಳ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಒಂದು ಮ್ಯಾಪ್ ಕೊಟ್ಟಿದ್ದೀನಿ, ಮುಂದಿನ ಪ್ರಯಾಣ ನಿಮ್ಮದು. ಜೊತೆಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಯಾವ ಸೆಕ್ಟರ್ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಕಮೆಂಟಲ್ಲಿ ಹೇಳಿ. ಮತ್ತೆ ಸಿಗೋಣ.